ದೇಶಕ್ಕೆ ಮೊದಲ ಸ್ಥಾನ ಸರ್. ಪ್ರಿಪ್ರೇಷನ್ ಹೇಗಿತ್ತು? ಕನ್ಸಿಸ್ಟೆಂಟ್ ಆಗಿ ಡಿಸಿಪ್ಲಿನ್ ಆಗಿ 2 ವರ್ಷ ಚೆನ್ನಾಗಿ ಓದಿದೆ. ಸೊ ಆ ಕನ್ಸಿಸ್ಟೆನ್ಸಿ ಇದ್ದದ್ದಕ್ಕೇನೆ ಇವತ್ತು ನನಗೆ ಈ ಪ್ರತಿಫಲ ಸಿಕ್ಕಿದೆ. ಈ ಒಂದು ಎಂಟೈರ್ 2 ವರ್ಷದಲ್ಲಿ ಮ್ಯಾಮ್ ನಾನು ಮುಂಜಾನೆ 10 ಗಂಟೆಗೆ ಲೈಬ್ರರಿಗೆ ಹೋಗ್ತಿದ್ದೆ ಎಲ್ಲ ಮುಗಿಸ್ಕೊಂಡು. ಸೊ ನೈಟ್ 12 ಆದಮೇಲೆ ರೂಮಿಗೆ ಹೋಗ್ತಿದ್ದೆ. ಸೊ ಈ ಕಂಟಿನ್ಯೂಸ್ ಆಗಿ ಲೈಬ್ರರಿಲೇ ಇರ್ತಿದ್ದೆ. ನನಗೆ ಓದೋಕ್ಕಾಗಿಲ್ಲ ಅಂದರೂ ಲೈಬ್ರರಿ ಇರ್ತಿದ್ದೆ, ಓದಿದ್ರು ಲೈಬ್ರರಿಲಿ, ಎಲ್ಲೂ ಹೋಗ್ತಿರ್ಲಿಲ್ಲ. ಎಲ್ಲನೂ ಅವಾಯ್ಡ್ ಮಾಡಿದ್ದೀನಿ. ಯಾವ್ದು ಹಬ್ಬಕ್ಕೂ ಹೋಗಿಲ್ಲ, ಯಾವುದಕ್ಕೂ ಹೋಗಿಲ್ಲ. 2 ವರ್ಷದಲ್ಲಿ ಯಾವುದಕ್ಕೂ ಹೋಗಲಿಲ್ಲ. ಸೊ ಅದೆಲ್ಲ ಅವಾಯ್ಡ್ ಮಾಡಿ ಒಂದು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿದ್ದಕ್ಕೆ ಇವತ್ತು ಸಿಕ್ಕಿದೆ. ನಾನು ಗ್ರ್ಯಾಜುಯೇಷನ್ ಮುಗಿಸಿರೋದು ಕಾಲೇಜ್ ಆಫ್ ಫಾರೆಸ್ಟ್ ಸಿರ್ಸಿ ಅಂತ ಹೇಳಿ. ಮೊದಲೇ ನನಗೆ ಪಬ್ಲಿಕ್ ಸರ್ವಿಸ್ ಅಂತ ಇತ್ತು. ಸೊ ನಮ್ಮ ಕಾಲೇಜಲ್ಲಿ ಈಗ ಸ್ಟಾರ್ಟ್ ಆದಾವಾಗಿಂದ 30+ IFOS ಆಫೀಸರ್ಸ್ ಇದ್ದಾರೆ. ಗೌರ್ಮೆಂಟ್, ನಾನು ಎಲ್ಲ ಸ್ಕೂಲ್ ಕಲ್ತಿರೋದೆಲ್ಲ ಆಲ್ಮೋಸ್ಟ್ ಗೌರ್ಮೆಂಟ್ ಸ್ಕೂಲಲ್ಲಿ ಕಲ್ತಿದ್ದೀನಿ. ಸೊ ಅದು ಒಂದು ಹೆಲ್ಪ್ ಆಗಿದೆ ನನಗೆ. ಸೊ ಯಾವುದು ಕ್ವಾಲಿಟಿ ಎಲ್ಲೂ ಲ್ಯಾಬ್ಸ್ ಆಗಿಲ್ಲ. ಯಾಕಂದರೆ ಈ ಪೊಸಿಷನಲ್ಲಿ ಇದ್ದೀನಿ ಅಂದರೆ ಇವತ್ತು ಆ ಕ್ವಾಲಿಟಿ ಆಫ್ ಎಜುಕೇಷನ್ ನನಗೆ ಸಿಕ್ಕಿದೆ. ಬನ್ನಿ ಸರ್ಕಾರಿ ಶಾಲೆಗೆ. But at the same time, those who can't afford for the coachings, the government conducts the pre-coaching exams for those candidates. Whether it is in OBC, SC, ST, ಎಲ್ಲರಿಗೂ ಕಂಡಕ್ಟ್ ಮಾಡುತ್ತೆ.